ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಅಜ್ಯೋತವರ ಬೇರೆ. ದಿನದ ಕೆಲಸ ಏನಾಗ್ಯದಪ್ಪ ಅಂದರೆ, ಇವತ್ತು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಒಂದಾದ್ರ ಅಥವಾ ಬೇರೆ ಆದ್ರ, BJPಗೆ ಹೋದ್ರ ಇಲ್ಲೇ ಹೋದ್ರ, ಇದು ಚರ್ಚೆ ಮುಖ್ಯ ಭಾಗ ಆಗ್ತದೆ ಮೀಡಿಯಾದಲ್ಲಿ. ಹೊರಗೆ ಜನಕ್ಕಂತ ಏನು ಬೇಕಾಗಿಲ್ಲ ಇದ್ರದ್ದು. ಯಾಕಂತಂದ್ರೆ ಜನ ಯಾರಾದರೂ ಇರಪ್ಪ ನಮಗೇನು ಮಾಡೋದು, ಯಾರು ಬಂದರೂ ನಮಗೇನು ರಾಗಿ ಬೀಸೋದೇನು ತಪ್ಪುವುದಿಲ್ಲ ಅನ್ನೋಂಗಿದ್ದಾರೆ. ಈಗ ಈಗ ಹೆಂಗೆ ಪ್ರಸಂಗ ಬಂದದಪ್ಪ ಅಂತಂದ್ರೆ, ಈಗಾಗಲೇ ನಮ್ಮ DK ಅವರು ಹೇಗೆ ಕೊಟ್ಟಿದ್ದರು, ಹೈಕಮಾಂಡ್ ಇಬ್ಬರು ಕರೆಸಿ ಮಾತಾಡಿ ಬಗೆಹರಿಸ್ತದ ಅಂತೇಳಿ. ಅದಕ್ಕೆ ಪೂರ್ವದಾಗಿಲ್ಲ, ಹೈಕಮಾಂಡ್ಗೆ ಆಸಕ್ತಿ ಇಲ್ಲ, ನಾನು ಮುಖ್ಯಮಂತ್ರಿ ಮುಂದಿನ 5 ವರ್ಷ, ಅದು ಹೈಕಮಾಂಡ್ ಹೇಳೋವರೆಗೆ ಅಂತ ಅವರೊಂದು ಹೇಳಿದರು. ಅಂದರೆ ಇಲ್ಲೇ ಇಬ್ಬರು ಕೂಡ ಹೈಕಮಾಂಡ್ ಫೈನಲ್ ಅಪ್ಪ ಅನ್ನುವಂಗೆ ಹೇಳಿದರು. ಇಬ್ಬರು ಅದನ್ನು ಕೇಳ್ತಾನೆ ಇವ್ರು ಹೇಳ್ತಾನೆ ಬಂದಿದ್ದಾರೆ. ಅದ್ರ ಜೊತೆಗೆ ನಾವಿಬ್ಬರು ಸಹೋದರಂಗೆ ಇದೀವಲ್ರಿಪ್ಪ ಅಂತ ಹೇಳ್ತಾ ಇದ್ದಾರೆ. ಈಗ ಇವೆಲ್ಲ ಯಾಕಂತ, ನನಗೆ ಪಕ್ಷದ ಯಾವುದೇ ನಾಯಕರ ಜೊತೆ ಭಿನ್ನಾಭಿಪ್ರಾಯಗಳಿಲ್ಲ. ಇದು ಶಿವಕುಮಾರ್ ಅವರು ಹೇಳ್ತಾ ಇರೋದು. ನನಗೆ ಪಕ್ಷದ ಯಾವುದೇ ನಾಯಕರ ಜೊತೆ ಭಿನ್ನಾಭಿಪ್ರಾಯ ಇಲ್ಲ. ನಾನು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಟ್ಟಿಗೆ ಸಹೋದರಂತೆ ಕೆಲಸ ಮಾಡುತ್ತಿಲ್ಲವೇ, ಕೆಲಸ ಮಾಡಾಕತ್ತೀವಲ್ಲ ನಾವು ಕೂಡೇ ಅಂತ ಹೇಳ್ತಾ ಇದ್ದಾರೆ. ಈಗ ಈ ಪೂರ್ವ ಹೇಳಿದ್ದು ನೋಡಿದ್ರಿ, ಅದಕ್ಕೆ ಹಿಂದೆ ಹೇಳಿದ್ದು ನೋಡಿದ್ರಿ, ಅಲ್ಲಲ್ಲೇ ದೇವಾಲಯಕ್ಕೆ ಹೋಗಿ ದೇವ್ರಿಗೆ ಏನೋ ಕೇಳೋದು ನೋಡಿದ್ರಿ. ದಿನನಿತ್ಯ ನ್ಯೂಸ್ಗಳು ನಾವು ನೋಡ್ತಾನೆ ಇರ್ತೀವಿ, ಅದನ್ನು ಕೇಳ್ತಾನೆ ಇರ್ತೀವಿ. ಆದರೂ ಇಬ್ಬರು ಒಳ್ಳೆಯವರಪ್ಪ, ನಾವು ನಮ್ಗೆ ಆಸೆ ಇಲ್ಲ ಅನ್ನೋ ಹೇಳ್ತಿರ್ತಾರೆ. ಆದರೆ ಇವರು ಇಬ್ಬರದ್ದು ಏನಪ್ಪ ಕಳ್ಳ ಮನಸ್ಸು ಸುಳ್ಳು ಅಂದಾಗೆಲ್ಲ ಅಲ್ಲೇ ಇರ್ತದೆ. ಅದೇನೋ ಇರಲಿ, ಇದಕ್ಕೆ ಇವತ್ತು ಹೈಕಮಾಂಡ ಒಂದು ನಿರ್ಧಾರ ಹೇಳಬೇಕಾಗಿತ್ತು. ಅದಕ್ಕೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ ಏನಪ್ಪ ಅಂತಂದ್ರೆ, ಅಲ್ಲೇ ಸ್ಥಳೀಯವಾಗಿ ಮಾಡ್ಕೊಂಡಿದ್ರಿ ಪ್ರಾಬ್ಲಮ್. ಇವರು ನಮ್ಮದೇನಿಲ್ಲ, ಕುಡ್ಕೊಂಡು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ವಿ ನಾವು ಅನ್ನೋ ಮಾತಾಡಿದ್ದಾರೆ. ಯಾರೇ ನಾಯಕರು ಬಂದರು ಪಕ್ಷದ ಕಾರ್ಯಕರ್ತರು ಅವ್ರನ್ನು ಬೆಂಬಲಿಸುತ್ತಾರೆ. ನಾಯಕ ಯಾವ ಬರಲ್ಲ, DK ಶಿವಕುಮಾರ್ ಅವರು ಬರಲಿ, ಸಿದ್ದರಾಮಯ್ಯರವರೇ ಇರಲಿ, ಮತ್ತೊಬ್ಬರು ಬರಲಿ, ಅದು ಕಾರ್ಯಕರ್ತರು ಒಪ್ಕೋತಾರೆ. ಪಕ್ಷದ ಮೇಲೆ ಎಲ್ಲರ ಪಾತ್ರ ಇರುತ್ತದೆ. ನನ್ನಿಂದ ಆಗೈತಿ, ನಾನು ಗೆಲ್ಲಿಸ್ಕೊಟ್ಟಿದ್ದೀನಿ, ನಾನೇ ಹೀರೋ ಅಂತ ಹೇಳಿದ್ರಾಗ ಏನೂ ಅರ್ತಿಲ್ಲ. ಎಲ್ಲರೂ ಕೂಡಿದಾಗ ಆಗ್ತಿದ್ರಿ. ಇದು ಸಂಘಟನೆಯ ಮೇಲೆ ಹೇಳಲಿಕ್ಕೆ ಸಾಧ್ಯದ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ನಮ್ಮೊಬ್ಬರಿಂದ ಅಲ್ಲಪ್ಪ, ಎಲ್ಲರೂ ಕೂಡಿದ ಹಾಕೋದು ಪಕ್ಷ. ಇದಕ್ಕೆ ಯಾರು ಒಬ್ಬರಿಂದ ಅಲ್ಲ, ಕೊಟ್ಕೊಂಡು ಹೋಗಬೇಕು. ಎಲ್ಲ ಸ್ಥಳೀಯ ಅವ್ರ ಅವ್ರವ್ರ ನಡಕದ ಬಗೆಹರಿಸ್ಕೊಳ್ಬೇಕು ಅಂತೇಳಿ. ಇಲ್ಲಿವರೆಗಿನ ಹೈಕಮಾಂಡ್ ಜೊತೆ ಮಾತಾಡಿದ್ದೀವಿ, ಅವರು 2 ವರ್ಷ ಕೊಟ್ಟಾರ, ಇವರು 2 ವರ್ಷ, ಇನ್ನೂ ಗುಮಾನಿಯೊಳಗೆ ಇರ್ತವೆ, ಇನ್ನೂ ಹಂಗದ. ಅದು ಫಸ್ಟ್ ಟೈಮ್ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದರು, ಇದ್ರೊಳಗೆ ಯಾರ್ದೇನಿಲ್ಲಪ್ಪ, ನನಗೆ 5 ವರ್ಷ ಅದ, ನಾ ಆಳ್ತೀನಿ ಹೇಳಿ. ಯಾದರೂ ಹೈಕಮಾಂಡ್ ಹೇಳಿದ್ರೆ ಬಿಡ್ತೀನಿ ಅಂತಂದ್ರೆ ಇದ್ರ ಯಾರ್ದಿಲ್ಲ, ನಮ್ಮೊಳಗೆ ಐತಿ ಅಂತ. ಅದಕ್ಕೆ ಇವರು ಹೇಳಿದರು, ನಮ್ಮಿಬ್ಬರ ಮಧ್ಯೆಲ್ಲ ಇದೆ ಅಂತೇಳಿ. DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಇಬ್ಬರು ಮಾತಾಡ್ಕೊಂಡು ಏನು ಮಾಡಿದ್ರು ಅವ್ರಿಬ್ಬರಿಗೆ ಗೊತ್ತದ. ಅಂದಾಗ ಹೈಕಮಾಂಡ್ ಕೇಳೋದು ಏನದ, ಹೈಕಮಾಂಡ್ ಏನು ಹೇಳ್ತದಪ್ಪ ಅಂದ್ರೆ, ಎಲ್ಲರೂ ಒಟ್ಟಿಗೆ ಹೋಗ್ರಿ, ಕುಳ್ಕೊಂಡು ಹೋಗ್ರಿ, ಇಲ್ಲಿ ಭಿನ್ನಾಭಿಪ್ರಾಯ ಬೇಡ. ಯಾಕಂದ್ರೆ ಮೇಲಿದ್ದಂಥ BJP ಏನದಪ್ಪ ಭಾಳ ಸ್ಟ್ರಾಂಗ್ ಅದ. ನಾಳೆ ಮುಂಬರುವ ದಿನಗಳಲ್ಲಿ ಭಾಳ ಕಷ್ಟ ಆಗ್ತದೆ ನಮಗೆ. ನಾವಿಲ್ಲಿ ಸೋತೀವಪ್ಪ ಅಂತಂದ್ರೆ ಪಾರ್ಟಿ ಉಳಿದು ಭಾಳ ಕಷ್ಟ ಐತಿ. ಪಾರ್ಟಿ ಇದ್ದರೆ ಎಲ್ಲ, ಕಾಮದಿಯಲ್ಲಿದ್ದರೆ ಹಾಲು ಹಿಡ್ಕೊಳ್ಳೋದು, ಕಾಮದಿಯೇ ಇಲ್ಲ ಅಂದ್ರೆ ನೀವು ಏನು ಹಿಡ್ಕೊಳ್ಳೋದ್ರಿ, ಏನು ಮಾಡೋದ್ರಿ. ಅದಕ್ಕೆ ಪಾರ್ಟಿ ಉಳಿಸ್ಕೊರಿ, ಮೊದಲು ಕೂಡಿ ಹೋಗ್ರಿ ಅನ್ನುವಂಥ ಮೆಸೇಜನ್ನು ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಇದು ಹೈಕಮಾಂಡದ ನಿಲುವು. ಯಾಕೆ ಹಿಂಗಾಗ್ಯದಪ್ಪ ಅಂತಂದ್ರೆ, ಇಲ್ಲಿ ಸ್ಪಷ್ಟ ಅದ, ಕಲಿ ಕಾಣುವಂಥ ಸತ್ಯಗಳಿದಾವೆ. ಇವಕ್ಕೆ ಭಾಳ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಮೂಲತಃ ನಮ್ಮ ಇವರು DK ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಅತ್ಯಂತ ಹೈಕಮಾಂಡ್ ಯಾರಪ್ಪ ಅಂತ ನಿಮಗೆ ಗೊತ್ತಿದೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ, ಜೊತೆಗೆ ಪ್ರಿಯಾಂಕಾ ವಾಡ್ರಾ ಅಥವಾ ಗಾಂಧಿ, ಇವರೇನು 3 ಮಂದಿ ಡಿಸಿಷನ್ ತೊಗೊಳ್ತಾರೆ. ಅದ್ರಾಗ ಅವರಿಬ್ಬರೇನು ಡಿಸಿಷನ್ ತೊಗೊಳ್ತಾರೆ ಅದು ಮುಖ್ಯ ಇರ್ತದೆ. ಅವ್ರು ಭಾಳ ಲಾಯಲ್ ಇದ್ದಂಥ ವ್ಯಕ್ತಿ DK ಶಿವಕುಮಾರ್ ಅವರು. ಹೀಗಾಗಿ DK ಶಿವಕುಮಾರ್ ಅವ್ರಿಗೆ ಎಲ್ಲದ ಪ್ರೀತಿ ಅವ್ರ ಮೇಲೆ. ಅವ್ರಿಗೆ ಇವ್ರು ಮೂಲ ಕಾಂಗ್ರೆಸ್ಸಿಗರಪ್ಪ, ಎಂತೂ ಬದಲಾಗಿಲ್ಲ. ಅವ್ರಿಗೂ ಸ್ವತಃ ಗುರು HM ಕೃಷ್ಣ BJPಗೆ ಹೋದರೂ ಇವರು ಹೋಗಿಲ್ಲ, ಒಳ್ಳೆಯ ಮನುಷ್ಯ ಇದ್ದಾರೆ. ಇರಲಿ, ಮತ್ತು ಪಾರ್ಟಿ ಅಂದ್ಕೊಳ್ಳಿ, ಇವತ್ತು ರಾಜಕೀಯ ಅಂದ್ಕೊಂಡು ದುಡ್ಡು ಬೇಕು, ದುಡ್ಡು ಖರ್ಚು ಮಾಡೋದು, ಮತ್ತು ಜನ ಹಂಗೆ ಇದ್ದಾರೆ. ಮತದಾರರು ದುಡ್ಡು ತೊಗೊಂಡು ಓಟ್ ಹಾಕ್ತಾರೆ, ಏನು ಮಾಡ್ಲಿಕ್ಕೆ ಸಾಧ್ಯದ? 500,000 ತೊಗೊಂಡು ಓಟ್ ಹಾಕ್ತಾರೆ. ಇನ್ನು ಓಟ್ ಹಾಕುವಂಥ ಬುದ್ಧಿವಂತ ಸರಿಯಾಗಿ ಬಂದು ಓಟ್ ಹಾಕೋದಿಲ್ಲ, ಯಾವ ಸರಿ ಯಾವ ತಪ್ಪ ಅಂತೇಳಿ. ಎಲೆಕ್ಷನ್ದಾಗ ಹೆಚ್ಚು ಕಡಿಮೆ 60-70% ಆದ ಹೋಳ್ದಾಗ 70% ಭಾಳ ಓಟ್ ಹಾಕಿರಿ. 170 ಮಂದಿ ಓಟ್ ಹಾಕ್ಯಾರ, ಭಾಳ ಓಟ್ ಹಾಕಿರಿ ಅಂತ ಹೇಳ್ತೀವಿ ನಾವು. ಇನ್ನು 30 ಮಂದಿ ಯಾರವರು 30% ಎಲ್ಲ ಬುದ್ಧಿವಂತರೇ, ಎಲ್ಲ ಇದ್ದು ಗೊತ್ತಿದ್ದು ಬರಲಾರದ ಮಂದಿ ಇವರೆಲ್ಲ.
ಭಾಳ ಜನ ಅದ್ರ 30% ಭಾಳ ಜನ ಇಂಥವ್ರು ಇರ್ತಾರೆ. ಯಾರು ಓಟ್ ಹಾಕಿ ಏನೋ ಹೋಗಿದ್ರಿ ಎಲ್ಲ ಅವರು ತುಳುಗರು ಇಷ್ಟಂದು ಬಿಡೋದಪ್ಪ. ಅದರ ಪ್ರಜಾಪ್ರಭುತ್ವದಲ್ಲಿ ಮತ ಹಾಕೋದು ಇಂಪಾರ್ಟೆಂಟ್ ಅನ್ನೋದನ್ನ ಮರೆತು ಬಿಡ್ತಾರೆ. ಅಂದಾಗ ಸಹಜವಾಗಿ ಏನಪ್ಪ ಅಂತಂದ್ರೆ ಪಾರ್ಟಿ ಫಂಡ್ ಕೊಡಿಸ್ಬೇಕಾಕೈತಿ, ದುಡ್ಡು ಕೊಡಿಸ್ಬೇಕಾಕೈತಿ. ಯಾಕಂದ್ರೆ ಮತ ಹಾಕಕ್ಕೆ ಬರೋರು 500,000 ತೊಗೊಳೋರು ಹೆಚ್ಚಿರ್ತಾರೆ. ಅವ್ರು ಹೆಚ್ಚು ಮತ ಯಾರಿಗೆ ಹಾಕ್ತಾರೆ ಅವ್ರು ಹಾಕ್ತಾರೆ, ಆಯ್ಕೆ ಆಗ್ತಾರೆ. ಅದಕ್ಕೆ ಇವತ್ತು ಎಲ್ಲರೂ ಕೋಟ್ಯಾಧೀಶ್ವರಗಳು ಇವತ್ತು MLAಗಳು MP ಗಳು. ಪಾಪ ಅವರು ತಪ್ಪಲ್ಲ, MLAಗಳು MP ಗಳದ್ದು. ಯಾಕಂದ್ರೆ ಇವರು ದುಡ್ಡು ಕೊಡ್ತಾರೆ ಓಟ್ ಹಾಕಂಗಿಲ್ಲ. ಅವ್ರು ಹಿಡ್ಕೊಂಬರ್ಬೇಕು, ಕರ್ಕೊಂಬರ್ಬೇಕು, ಗಾಡಿ ತಂದು ಕುಂಡ್ಲಿಷ್ಟು ಓಟ್ ಹಾಕಿಸ್ಕೊಂಡು ಮತ್ತೆ ಹೋಗಿ ಸರ್ ರೊಕ್ಕ ಹಾಕಿ ಕಳಿಸ್ಬೇಕು. ಇದು 2 ಜನ ಇಲ್ಲ, ಸಾಮಾನ್ಯ ನಡೀತಿದೆ, ಎಲ್ಲರಿಗೂ ಗೊತ್ತದ. ಇದು ಇಟ್ ಈಸ್ ಓಪನ್ ಸೀಕ್ರೆಟ್. ನಮ್ಮ ಇಲೆಕ್ಷನ್ ಕಮಿಷನ್ ಇದು ಗೊತ್ತದ, ಇದು ತಡಿಬೇಕಂತ ಇಲೆಕ್ಷನ್ ಕಮಿಷನು ಪ್ರಯತ್ನ ಮಾಡೋದಿಲ್ಲ. ಯಾಕಂದ್ರೆ 2 ಪಕ್ಷದಲ್ಲಿ ಇರ್ತಾರೆ. ಅವರಿಗೆ ಬಿಟ್ಟು ಹೊಡಕ್ಕೆ ಹೋಗಿಲ್ಲ, ನಮ್ಮವ್ರದವ್ರು ಇವ್ರು ನಮ್ಮವ್ರದ್ದು, ಬಿಟ್ಬಿಡು. ಮತ್ತು ಅವ್ರಿಗೂ ನಾಳೆ ಅಧಿಕಾರಿಗಳು ಇರ್ತಾರೆ, ನಾಳೆ ಅನುಕೂಲಗಳು ಬೇಕಾಗ್ತಾವೆ. ಅವರು ಎಸ್ ಸರ್ ದಂಡಿಸ್ತಾರೆ. ಹೀಗಾಗಿ ಇಡೀ ಅಧ್ವಾನ ಹೋಗಿಬಿಟ್ಟಂತ ಇಲೆಕ್ಷನ್ ಅಂತ ಸಿಸ್ಟಮ ಒಬ್ಬರ ಮೇಲೆ ಒಬ್ಬರು ಹಾಕೋದು, ಅಧಿಕಾರಿಗಳ ಮೇಲೆ ರಾಜಕಾರಣಿಗಳು ಹಾಕೋದು, ರಾಜಕಾರಣಿಗಳ ಮೇಲೆ ಈ ಮತ ಹಾಕೋರು ಹಾಕೋದು. ಮತದಾರ ಭ್ರಷ್ಟರಾದಾಗ ಏನು ಮಾಡೋಕ್ಕೆ ಸಾಧ್ಯತೆ ಮೇನಿದೆ? ಯಾರಪ್ಪ ಇಲ್ಲಿ ಆಯ್ಕೆ ಮಾಡೋರು? ಜನನ ಭ್ರಷ್ಟರಾದಾಗ ಹೇಳಿದೆ ನಿಮಗೆ, ಬುದ್ಧಿವಂತರು ಬಂದು ಓಟ್ ಹಾಕಂಗಿಲ್ಲ ಜನ. ಯಾಕಂದ್ರೆ ನೋಡ್ರಿ, 60-65% ಇಡೀ ರಾಷ್ಟ್ರ ತುಂಬ ಆದ್ರೆ ಭಾಳ ಆತಲ್ಲ ಈ ಸಲ ವೋಟಿಂಗ್ ಅಂತ ನಿಂತೀವಿ ನಾವು. ಆ್ಯಕ್ಚುಲಿ 100 ಆಗ್ಬೇಕದು, ಆಗಿಲ್ಲ. ಕಾರಣ ಅಂದರೆ ಬುದ್ಧಿವಂತ ಬಂದು ಹಾಕೋದ್ರಿ. ಕೆಲವು ಸತ್ತಿರ್ತಾರೆ, ಬಲಿತ ಚೇಂಜ್ ಆಗಿರ್ತಾರೆ, ಮತ್ತು ಒಪ್ಪನೋ ಅದನ್ನು. ಅದ್ರ ಜೊತೆಗೆ ಎಲ್ಲರೂ ಸತ್ತಿರ್ತಾರೆ, 30% ಎಲ್ಲ ಜನ ಇಲ್ಲ. ನಾನು ಹೇಗೆ ಮಾತು ಹೊಳೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಮತದಾರರು ಜನ ಆಗ್ಬೇಕಾಗಿತ್ತು. ಇವತ್ತು ಮತದಾರ ಭ್ರಷ್ಟ ಆಗಿದ್ದಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ. ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಇರೋರಲ್ಲಿ ಹೆಚ್ಚಿಗೆ ಅವ್ರು ಇರೋದ್ರಿಂದ ಪಾಪ ಅವ್ರು ದುಡ್ಡು ಹಾಕ್ತಾರೆ. ಇಲ್ಲ ಅವ್ರು ಬಿಸ್ನೆಸ್ ಮಾಡ್ಯಾರ ಇವತ್ತೆಲ್ಲ ಕೋಟ್ಯಾಧೀಶರು. ಇಲ್ಲಿ ದುಡ್ಡು ಹಾಕೋದು, ನಂತರ ಆಯ್ಕೆ ಆದ್ಮೇಲೆ ದುಡ್ಡು ಹೊಡ್ಕೊಳ್ಳೋದು. ಹೀಗಾಗಿ ಭ್ರಷ್ಟಾಚಾರ ಹೆಚ್ಚಾಗ್ತದೆ. ಮತ್ತು ದುಡ್ಡು ತೆಗೆದುಕೊಳ್ಳೋರು ಯಾರು, ಭ್ರಷ್ಟಾಚಾರ ಹಾದಿ ಮಾಡೋರು ಯಾರು? ಅಧಿಕಾರಶಾಹಿ ವರ್ಗದವ್ರು. ನಿಮಗೊಂದು 5% ನಮಗೆ ಉಳಿದಿಲ್ಲ, ಪರ್ಸೆಂಟೇಜ್ ವ್ಯವಹಾರ ಇರ್ತೈತಿ. ಒಂದು ಕೆಲಸ ಆದ್ರೆ ಪರ್ಸೆಂಟೇಜ್ ವ್ಯವಹಾರ ಪ್ರತಿಯೊಂದು ಡಿಪಾರ್ಟ್ಮೆಂಟ್ದಾಗ ಇರೋದ್ರಿಂದ. ಹಿಂಗಂದಾಗ ನಾವು ಯಾರನ್ನು ಟೀಕಾ ಮಾಡೋದು, ಏನು ಮಾಡೋದು ಅಂತ ಅಂದ್ರೆ ಇಲ್ಲಿ ಹೇಳ್ಬೇಕಾಗಿತ್ತು ಇಷ್ಟ. ಮತದಾರರು ಬದಲಾಗಬೇಕು ಅನ್ನೋದು ಒಂದು. ಎರಡನೇದ, ಇವರೆಲ್ಲರೂ ಪಾಪ ಇವತ್ತು ರಾಜಕಾರಣಿಗಳು ಭ್ರಷ್ಟ ಆಗ ಕಾರಣ, ಅಧಿಕಾರಿಗಳು ಭ್ರಷ್ಟ ಆಗ ಕಾರಣ ಈ 5,000 ರೂಪಾಯಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಲ್ಲಿವರೆಗೆ ಮತ ಹಾಕುವಂಥ ವ್ಯಕ್ತಿ ಗಂಡಿಲ್ಲ ಹೆಣ್ಣಿಲ್ಲ, ನಿಮ್ಮ ಸತ್ತ ಬೇಕಾಗಿಲ್ಲಪ್ಪ, ನಾವು ಯೋಗ್ಯರಿಗೆ ಹಾಕ್ತೀವಿ ಅಂತ ನಿರ್ಧಾರ ಮಾಡಿದರೆ ಇವು ತಾನೇ ಕಿತ್ತು ಹೋಗ್ತಾವ್ರಿ. ಯಾಕಂದ್ರೆ ದುಡ್ಡು ಹಾಕೋ ಸಲುವಾಗಿ ದುಡ್ಡು ತುಳು ಮಾಡಕ್ಕೆ ಹೋಗ್ತಾರೆ. ಮತ್ತು ದುಡ್ಡು ತುಳೋದಿಲ್ಲ ಅಂದರೆ ಯಾಕೆ ತುಳು ಮಾಡ್ತಾರೆ ಅವರು ಅಲ್ವಾ? ಇದು ಸಿಂಪಲ್ ಪಾಲಿಸಿ ಇರಲಿ. ಒಟ್ಟಿನಲ್ಲಿ ಎಲ್ಲರೂ ಕೂಡಿ ಆದಾಗ ಆಗ್ತದೆ. ನೀವು ಒಬ್ಬರಿಬ್ಬರಿಂದ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಮಲ್ಲಿಕಾರ್ಜುನ ಖರ್ಗೆ ಅವರು ನೀವು ಏನು ಮಾತಾಡ್ಕೊಂಡು ನೀವು ಬಗೆಹರಿಸುವ ಮಾಡ್ತಾರೆ ಬೇಡ್ರಿ ಅಂತೇಳಿ. ಮತ್ತು ಸಿದ್ದರಾಮಯ್ಯರ ಬಗ್ಗೆ ನಿಮಗೆ ಗೊತ್ತದ, ಒಬ್ಬ ಮಾಸ್ ಲೀಡರಾಗಿ ಬೆಳೆದಿದ್ದಾರೆ ಇವತ್ತು ಎಲ್ಲ ವಿಷಯಗಳಿಂದ. ಅವ್ರಲ್ಲಿ ಹೌದು ಒಂದು ಗುಣ ಅದ, ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಹಠ ಅದ. ಆ ಹಠಮಾರಿತನಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರನ್ನ ಇನ್ನೊಂದು 20 ಜನರ ಸಲ ನಾನಪ್ಪ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಿಟ್ಟು ಕೊಟ್ಟರೆ ಮುಗಿದು ಬಿಟ್ಟು ಸಮಸ್ಯೆ ಸಾಲ್ವ್. ಇದು ಗೊತ್ತಾಗಿದೆ DK ಅವರಿಗೆ. ಮತ್ತು ತಮ್ಮಿಂದ ಸಾಧ್ಯ ಇಲ್ಲ ಹೊಡೆಯೋದು ಅನ್ನೋದು ಗೊತ್ತದ. ಮತ್ತು ಅದು ಸಾಹಸ ಮಾಡಲಿಕ್ಕೆ ಹೋದ ತೊಂದರೆ ಅನುಭವಿಸ್ತಾರೆ ಅನ್ನೋದು ಅವ್ರಿಗೆ ಮನವರಿಕೆ ಅದ. ಬುದ್ಧಿವಂತರಿದ್ದಾರೆ. ಸ್ವತಃ SM ಕೃಷ್ಣ ಅವ್ರಿಗೆ ಏನಾಯಿತು ಅನ್ನೋದು ಅವ್ರಿಗೆ ಗೊತ್ತದ. ಎಷ್ಟೋ ಜನ ಶಿಂದೆ ಅದನ್ನು ಇವತ್ತು ನಮ್ಮ ಇದರಲ್ಲಿ ಮಹಾರಾಷ್ಟ್ರದಲ್ಲ ಶಿಂದೆ ಅವ್ರು ಹೋಗಿದ್ದಾರೆ. ಅವ್ರ ಪರಿಸ್ಥಿತಿ ಇವತ್ತು ಏನದ, ಮತ್ತು ನಾನು ನನಗೇನಾಗ್ತದೆ. ಅದಕ್ಕಾಗಿ ಮೋಸ್ಟ್ಲಿ DK ಅವರು ಈ ಕಾಂಪಿಟೇಷನ್ ಹಿಂಸರ್ತಾರೆ. ಅದನ್ನು ಮಾಧ್ಯಮದವ್ರ ಮೇಲೆ ಹಾಕ್ತಾ ಇದ್ದಾರೆ. ಈಗ ಎಲ್ಲ ನೀವು ಮಾಡಿದವರಪ್ಪ ಅಂತೇಳಿ ವಿರೋಧ ಪಕ್ಷದವರು, ಮಾಧ್ಯಮದವರು ಸುಳ್ಳು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಐತಿ, ಜಗಳ ಐತಿ ತೋರಿಸ್ತಾ ಇದ್ದಾರೆ. ಸುಳ್ಳಿದು ನಾವು ಕೂಡಿ ಸಹೋದರರಾಗಿದ್ವಿ ಅಂತ ಹೇಳ್ತಾ ಮೋಸ್ಟ್ಲಿ ಈ ಒಂದು ಮುಖ್ಯಮಂತ್ರಿ ಸೀಟಿನ ಕದನ ವಿರಾಮ ಆಗಬಹುದಾ ಅನ್ನುವಂಥದ್ದು. ಯಾಕಂದ್ರೆ ಮನೆ ಹಿಂಗೆ ಅಂದಿದ್ರು, ನಾವು ಸಹೋದರಂಗೆ ಅಂದ್ಕೊಳ್ಳೆ ನಡ್ಕೊಂತ ಗದ್ದ ಅಳಿಸ್ಬಿಟ್ರು ನಮ್ಮ ಯತೀಂದ್ರ ಸಾಹೇಬರು. ಯತೀಂದ್ರ ಗೊತ್ತದ ನಿಮಗೆ, ನಮ್ಮ ಸಿದ್ದರಾಮಯ್ಯರ ಮಗ. ಏನಿಲ್ಲ ಸಪೋರ್ಟ್ ಇಲ್ಲ, ಹೈಕಮಾಂಡ್ ನಮ್ಮನ್ನ ಹೇಳ್ತೀವಿ, ನಾವು ಮುಖ್ಯಮಂತ್ರಿ ಅಂದ್ಬಿಟ್ರು. ಶುರು ಆಯ್ತದು. ಇಲ್ಲಿ ಈ ಸಿದ್ದರಾಮಯ್ಯರ ಹಲವು ಸಮಸ್ಯೆಗಳು ಬಂದಿದ್ದು ಯತೀಂದ್ರರಿಂದ ಅನ್ನೋದು ನಾವು ಗಮನಿಸಿದಾಗ, ಯತೀಂದ್ರ ಅಂಥವ್ರನ್ನ ಬಾಯಿ ಬಂದ್ ಮಾಡಿಸಿದ್ರೆ, ಇಕ್ಬಾಲ್ ಅಂಥವ್ರನ್ನ ಬಾಯಿ ಬಂದ್ ಮಾಡಿಸಿದ್ರೆ ಮೋಸ್ಟ್ಲಿ ಇದು ನಿಂತು ಹೋಗಿಬಿಡುತ್ತದೆ. ಮತ್ತು ಗೊತ್ತದ ಅವ್ರ ಶಕ್ತಿ ಎಷ್ಟಿದೆ ಪ್ರತಿಯೊಬ್ಬರು ಗೊತ್ತದ. ಮತ್ತು ಈಗಂತ ಇದು ನಮ್ಮ ಚಾನಲ್ನಂತೆ ಹಲವು ಸಲ ಹೇಳಿದ್ವಿ ಮಾತನ್ನು ಮತ್ತು ಹೇಳ್ತಾ ಇದ್ದೀವಿ. ಸ್ವತಃ DK ಅವರಿಗೆ ಏನು ಭಯ ಅಂದರೆ ಸತೀಶ್ ಅವ್ರ ಭಯ ಅದ. ಅವ್ರು ಬಂದು ನಾಳೆ 22 ಮುಖ್ಯಮಂತ್ರಿ ಚೇಂಬರ್ ಕೂತ್ರೆ ಹೆಂಗೆ ಒಂದು ಆರಿಸ್ಬಂದ್ರೆ ಅಂತ ಭಯ ಐತಿ. ಆ ಭಯ ಹೋಗಲಾಡಿಸ್ಬೇಕಾಗಿತ್ತಪ್ಪ ಅಂದ್ರೆ ನೀವಪ್ಪ ಅವ್ರ ನಂತರ ಅನ್ನುವಂಥ ಒಂದು ವಾತಾವರಣ ಅವ್ರಿಗೆ ಕ್ರಿಯೇಟ್ ಮಾಡಿಕೊಡೋದು. ಅವ್ರನ್ನ ಈಗ ಅಧ್ಯಕ್ಷದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಏನು ಮಾಡಬೇಕಾಗ್ತದೆ ಹೈಕಮಾಂಡ.
ಮತ್ತು ಹೈಕಮಾಂಡ್ ಇಲ್ಲಿವರೆಗೆ ವರೆಗೆ ನಡೆ ನೋಡಿದ್ರೆ ಡಿ ಕೆ ಶಿ ಅವ್ರಿಗೆ ಮ್ಯಾಲೆ ಪ್ರೀತಿ ಐತಿ, ಆದ್ರೆ ಸಿದ್ದರಾಮಯ್ಯರ ಮ್ಯಾಲೆ ಒಂದು ವಿಶ್ವಾಸ ಐತಿ. ಅದಕ್ಕೆ ವಿಶ್ವಾಸದೊಳಗೆ ಮತ್ತೊಬ್ಬ ನಾಯಕರು ನಮ್ಮ ಸಿದ್ದರಾಮಯ್ಯನವರು ಅವ್ರು ಉಳಿಸ್ಕೊಂಡು ಅವ್ರ ಜೊತೆ ನೀವು ಬೆಳೀರಪ್ಪ ಅನ್ನುವಂಥದ್ದು ಮೋಸ್ಟ್ಲಿ 2028 ಆಯ್ಕೆ ಆದರೆ ಹೆಚ್ಚು ಚಾನ್ಸಸ್ ಡಿ ಕೆ ಸಿಗದಾವ ಅಂತ ಇವತ್ತು ನಾವು ಹೇಳ್ಬೋದು. ಆವಾಗಿನ ಪರಿಸ್ಥಿತಿ ಯಾರಿಗೂ ಗೊತ್ತು. ಬಟ್ ಡಿ ಕೆ ಶಿ ಮಾತ್ರ ಅದು ಉಳಿಸ್ಕೊಂಡು ಹೊಂಟಿದ್ದಾರೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ನಿನ್ನಂತರ ನಾನಪ್ಪ ಅದು ರಂಗಿ ಹಿಡ್ಕೊಂಡು ಚುಕ್ಕು ನಾವು ಸಣ್ಣವ್ರದಾಗ ಆಡ್ತಿಲ್ಲ, ಹಂಗೆ ಸಿದ್ದರಾಮಯ್ಯ ರಂಗಿ ಹಿಡ್ಕೊಂಡು ತುಳುಂಗಿ ಹಿಡ್ಕೊಂಡು ಬೆನ್ನು ಹತ್ತಿದ್ದಾರೆ ಡಿ ಕೆ ಶಿ ಅವರು. ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತೇಳಿ ಏನಾದರೂ ಆಗಲಿ ಇದನ್ನು ಇಲ್ಲಿ ಬಿಡೋದು ಭಾಳ ಉತ್ತಮ. ಒಳ್ಳೆ ಕೆಲಸ ಮಾಡೋದು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ, ಒಳ್ಳೆ ಅವಕಾಶ ಅದನ್ನು ಮಾಡಿ ಇನ್ನಷ್ಟು ಜನರಿಗೆ ಉದ್ಯೋಗ ಹೋಗಿ ಮಾಡಿದ್ರೆ ಬೆಸ್ಟ್ ಆಗಿ 20 ಜನ ನೀವು ಇರ್ತೀರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅರ್ಥ ತಿಳಿಸಿ ಥರ ಇದು ಸತ್ಯದ ಕೈಗನ್ನಡಿ ವಂದನೆಗಳು.